ಮಾತೇನು ನೀನೊಲಿದ ಪಾದಪನಿತೆ ನಲುವೆ ಶಿವಕ್ಷೇತ್ರ ಜಲವೇ ಪಾವನಿತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಸುಕ್ಷೇತ್ರ ಶಂಕರಹಟ್ಟಿಯ ಇವತ್ತಿನ ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸದ್ಗುರು ಬ್ರಹ್ಮಾನಂದ ಅಪ್ಪಾಜಿಯವರೇ, ಅವರ ಅಪ್ಪಾಜಿಯವರ ಪಾದಾರವಿಂದಗಳನ್ನು ಪಡಪಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಧ್ಯಾನ ನನ್ನ ತಂದೆ ತಾಯಂದರೆ, ಮಕ್ಕಳೇ, ನಿಜವಾಗ್ಲೂ ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂಥದ್ದು. ಇವತ್ತಿನ ಪ್ರಪಂಚ, ಇವತ್ತಿನ ಈ ಜಗತ್ತು ನಾವು ಎತ್ತ ಸಾಗಿದ್ದೇವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋದರೆ ಈ ಮಾರ್ಗದಲ್ಲಿ ಸೇರುವಂಥವರು ಕೋಟಿಗೊಬ್ಬರು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ನಾವು ಬರೇ ಗಟ್ಟಿಗಾಳಿಗಳು ಮಾತ್ರ ಇಲ್ಲಿ ಉಳ್ಕೊಂಡಿದ್ದೇವೆ. ಯಾಕಂದ್ರೆ ಧ್ಯಾನ ಅಷ್ಟು ಸುಲಭ ಮಾರ್ಗ ಅಲ್ಲ, ನಾವು ತಿಳ್ಕೊಂಡಂತ ಅಷ್ಟು ಸುಲಭವಾದ ಮಾರ್ಗ ಅಲ್ಲ. ಯಾಕಂದ್ರೆ ಇಲ್ಲಿ ಜನ್ಮ ಎತ್ಕೊಂಡು ಬಂದಿದ್ದೇವೆ ಅಂತಂದ್ರೆ ನಾವು ಯಾಕೆ ಬಂದಿದ್ದೇವೆ? ಏನೋ ಒಂದು ಉದ್ದೇಶ ಇಟ್ಟಾನ ಭಗವಂತ. ನಮ್ಮಗಳ ಕೈಯಿಂದ ಏನೋ ಒಂದು ಸಾಧನೆ ಸಿದ್ಧಿ ಮಾಡಿ ಲೋಕ ಕಲ್ಯಾಣ ಕೆಲಸ ಮಾಡಪ್ಪ ಅಂತ ಹೇಳಿ ಕಳಿಸ್ಯಾನ. ಆದರೆ ನಮ್ಮ ದೃಷ್ಟಿ, ನಮ್ಮ ಎಲ್ಲ ವ್ಯವಹಾರಗಳು, ನಮ್ಮ ಕೆಲಸ ಕಾರ್ಯಗಳು ಅವೆಲ್ಲ ಬೇರೆ ಬೇರೆ ಆಗಿವೆ. ಬಹಳ ದುಃಖದಿಂದ ಹೇಳ್ತೇನೆ ಈ ಮಾತು ನಾನು. ಈ ಬದುಕು ಹೆಂಗ್ ಬಂದಿತ್ತು ಹಂಗ ಹೋದ್ರೆ ಅರ್ಥ ಇಲ್ಲ. ಈ ಬದುಕು ಹೆಂಗ್ ಬಂದಿತ್ತು ಹಂಗ ಹೋದ್ರೆ ಈ ಜೀವನ ವ್ಯರ್ಥ. ಇದು ಏನಾದ್ರೂ ಸಾರ್ಥಕ ಆಗ್ಬೇಕು ಅಂತಂದ್ರೆ ನಿಮ್ಮೂರೊಳಗೆ ಸಹೋದರಿ ವಿಶಾಲಕ್ಷಮ್ಮ ಮತ್ತು ಸಹೋದರ ರಂಗಣ್ಣವರು ಸೇರ್ಕೊಂಡು ಈ ಭೂಮಿಯನ್ನ ಸುಕ್ಷೇತ್ರವನ್ನಾಗಿ ಮಾಡ್ಲಿಕ್ಕೆ ಅವ್ರಿಗೆ ಮತ್ತೆ ಬೇರೆ ಬೇರೆ ಮಾಡ್ಬೇಕು ಅಂದ್ರೆ ಬಹಳಷ್ಟು ಕೆಲಸ ಅದಾವ. ಅವನ್ನೆಲ್ಲ ಬಿಟ್ಟು ಇದನ್ನ ಯಾಕೆ ಅವ್ರು ಆಯ್ಕೆ ಮಾಡ್ಕೊಂಡಾರ? ಅದನ್ನ ನೀವು ಸೂಕ್ಷ್ಮವಾಗಿ ಸ್ವಲ್ಪ ಅವಲೋಕನ ಮಾಡಿ. ಇದರಲ್ಲಿ ಏನು ಸ್ವಾರ್ಥ ಇಲ್ಲ. ಲೋಕ ಕಲ್ಯಾಣ ಪರಾರ್ಥಕ್ಕಾಗಿ ನಮ್ಮ ದಿನವಿಡೀ ಈ ಜಂಜಾಟದ ಜೀವನದೊಳಗೆ ಪುರುಸತ್ತ ಇಲ್ಲಿ ಅದಕ್ಕೂ ಎಲ್ಲದಕ್ಕೂ ಟೈಮ್ ಇಲ್ಲ ಅಂತೀವಿ ನಾವು. ಮನೆಯೊಳಗೊಂದು ದೊಡ್ಡ ಪರ್ದೆ ಇಟ್ಕೊಂಡಿವ್ರಿ, ಧಾರಾವಿ ಜಗತ್ನೊಳಗೆ ಮುಳಿ ಬಿಟ್ಟಿವ್ರಿ. ಇದನ್ ಬಿಟ್ಟರೆ ಮತ್ತೆ ನೀವೇನು ಮಾಡುದಿಲ್ಲ, ಉಣ್ಣುವುದು ತಿನ್ನುವುದು ಧಾರಾವಾಹಿ ನೋಡುವುದು. ಈ ಆ ಪ್ರಪಂಚದಿಂದ ಈ ಪ್ರಪಂಚಕ್ಕೆ ಬರ್ರಿ, ಅಲ್ಲಿ ಕುಂದ್ರ ಬದಲಾಗಿ ಇಲ್ಲಿ ಬಂದು ಕುಂದ್ರಿ, ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ನಾನು ಈಗಾಗಲೇ ಬಹಳ ದೂರದಿಂದ ಬಂದಿದ್ದೇನೆ, ನೀವು ಬಹಳ ಸಮಯದಿಂದ ಇಲ್ಲಿ ಕೂತಿದ್ದೀರಿ. ಸಮಯ ಹೆಚ್ಚಿಗೆ ತೆಗೆದುಕೊಳ್ಳುವುದಿಲ್ಲ, ಯಾಕಂದ್ರೆ ನಮ್ಗೆ ಮಾಹಿತಿ ಕೊಡಬಾರ್ದು. ಕೊಟ್ಟ ಮೇಲೆ ನೀವು 5 ನಿಮಿಷ 10 ನಿಮಿಷ ಅಂತ ಅಣಬಾರ್ದು. ಆದರೂ ನಿಮ್ಮ ಸಹನೆಯನ್ನ ನಾನು ಪರೀಕ್ಷೆ ಮಾಡಲಾರ್ದೇನೆ. ಯಾಕಂದ್ರೆ ಹಿಂಗ ಬೆಳಗ್ಗೆ ಅಥವಾ ಮಧ್ಯಾಹ್ನ ಊರಾಗ ದುರ್ಮುರಿಯಾರು ಬರ್ತಿರ್ತಾರೆ. ಗಂಡ ಹೊತ್ಕೊಂಡಿರ್ತಾನ ದುರ್ಗವನ್ನ, ಈಕೆ ಬಡ್ಕೊಂತ ಬಂದಿರ್ತಾಳ. ಅದನ್ನ ಅವ್ರು ಕೊಟ್ರು, ಇದನ್ನ ಇವ್ರು ಕೊಟ್ರು, ಸಂಧಿ ಮಣಿಯರು ಮೂಲಿ ಮಣಿ ಅವ್ರನ್ನ ಕೊಟ್ರು ಇದನ್ನ ಕೊಟ್ರು ಅಂತ ಹೇಳ್ತಿರ್ತಾನೆ. ಆಕೆ ಕರ್ಣ ಹೇಳ್ತಿರ್ತಾಳ, ಇಲ್ಲ ಅವ ತಾನ ತಂದಾನ ಅಂತ. ಹಂಗ ವೇದಿಕೆ ಮೇಲೆ ನನ್ಕಿಂತ ಪೂರ್ವದೊಳಗೆ ಹಿರಿಯರು ಬಹಳ ಚೆನ್ನಾಗಿ ಏನಂತಂದ್ರೆ ಬಹಳ ಗಹನವಾದಂತ ವಿಚಾರ ಅಂತ ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದ್ದೇನೆ. ಧ್ಯಾನ ಅಷ್ಟು ಮೇಲ್ನೋಟಕ್ಕೆ ಕಣ್ಣಿ ಕಾಣ್ತದ, ಒಳಗೆ ಹೆಂಗ ಹೋಗ್ತೀರಿ
ಕಣ್ಣು ಮುಚ್ಕೊಂಡು ಕುಂದುರ್ದು ಸಾಮಾನ್ಯರಿಗೆ ಸಾಧ್ಯ ಆಗುದಿಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿ, ಪಟ್ಟ ಕಣ್ ತೆಗೆದು ಬಿಡ್ತೀರಿ. ಯಾಕಂದ್ರೆ ಭಯ ಬರುತ್ತೆ, ಇನ್ನು ಏನೇನೋ ಬರುತ್ತೆ, ನಮಗೆ ಹೇಳಕ್ಕಾಗಲ್ಲ. ಅದಕ್ಕೆ ಯಾರು ಗಟ್ಟಿ ಇರ್ತೀರಿ, ಯಾರಲ್ಲಿ ನಿಗ್ರಹ ಶಕ್ತಿ ಇರ್ತದ, ಅಂಥವ್ರು ಮಾತ್ರ ಇದನ್ನ ಸಿದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಸ್ಥಾಪನೆ ಕರ್ತೃಗಳು ಪ್ರೇರಣಾಶಕ್ತಿಗಳಾಗಿರ್ತಕ್ಕಂಥ ರಂಗಣ್ಣವರಾಗ್ಲಿ, ಸಹೋದರಿ ವಿಶಾಲಕ್ಷಮ್ಮ ಆಗಲಿ, ಅವ್ರ ಪ್ರಯತ್ನ ಏನದ ಸಾರ್ಥಕ ಆಗ್ಬೇಕು ಅಂತಂದ್ರೆ ನೀವೆಲ್ಲ ನಿತ್ಯ ಬಂದು ಧ್ಯಾನ ಮಾಡಿ. ಧ್ಯಾನದಿಂದ ಏನ್ ಸಿಗ್ತದ ಅಂತ ನಾನು ಎಲ್ಲವನ್ನೂ ವಿವರಿಸಿ ಹೇಳಿಕ್ ಹೋಗುದಿಲ್ಲ. ಈಗಾಗಲೇ ಹಿರಿಯರು ಹೇಳಿದ್ದಾರೆ, ಅವ್ರಂದಂಗ ಅಂತ ದುರ್ಮುರಿಗೆ ಅವ್ರು ಅಂತಾರಲ್ಲ, ಹಂಗೆ ಹೇಳಕ್ ಹೋಗುದಿಲ್ಲ ನಾನು. ಏನಂತಂದ್ರೆ ಈ ಧ್ಯಾನದಿಂದ ನಿಮ್ಗೇನ್ ಬೇಕು ಒಳ್ಳೆಯದನ್ನ ಅದು ನಿಮ್ಗೆ ಆದಷ್ಟು ಬೇಗನೆ ಸಿದ್ಧಿ ಆಗ್ಲಿ, ನಿಮ್ಮ ಬದುಕು ಬಂಗಾರ ಆಗ್ಲಿ, ಪಾವನ ಆಗ್ಲಿ ಅಂತ ಹರಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನನಗೆ ಮಾತನಾಡ್ಲಿಕ್ಕೆ ಬಹಳ ದೂರದಿಂದ ಬಂದಿದ್ದೆ. ಬಹುತೇಕ ನನಗೇನು ವೇದಿಕೆ ಬರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅನಿವಾರ್ಯ ಕಾರಣದಿಂದ ರಂಗಣ್ಣವ್ರು ನಾನು ಕರ್ಕೊಂಡ್ಬಂದು ಕುಂದಿಸಿದ್ರು. ಆ ನಿಮಿತ್ತ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.